ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕೇಸರಿ ಬಾತ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಮುಕ್ಕಾಲು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಒಂದು ಅಗಲವಾಗಿರೋ ಬಾಣಲಿ ತೊಗೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಇದು ಹುರಿಯೋಕೆ ಇಟ್ಬಿಟ್ಟು ನಾನು ಸಕ್ಕರೆ ಎಷ್ಟು ಹಾಕೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಮುಕ್ಕಾಲು ಬಟ್ಲು ರವೆ ತೊಗೊಂಡ್ರೆ ಒಂದು ಬಟ್ಲು ಪೂರ್ತಿ ನಾವು ಸಕ್ಕರೆ ತೊಗೋಬೇಕು. ಯಾಕಂದರೆ ಸ್ವೀಟು ಸಮ ತೊಗೊಳಕ್ಕೆ ಹೋಗ್ಬಾರ್ದು. ರವೆ ಎಷ್ಟು ತೊಗೊಂಡಿರ್ತಾರೋ ಅದಕ್ಕಿಂತ ಒಂದು ಡಬಲ್ ಪಟ್ಟು ಸಕ್ಕರೆ ತೊಗೊಂಡು ಹಾಕಿ ಕೇಸರಿ ಬಾತ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮುಕ್ಕಾಲು ಬಟ್ಲು ರವೆಗೆ ನಾನು ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅಳತೆ ನಿಮ್ಗೆ ಯಾವ ಪಾತ್ರೆಯಲ್ಲಿ ತೊಗೊಂಡಿರ್ತೀರ ಆ ಪಾತ್ರೆಗಿಂತ 1.5 ಬಟ್ಲಷ್ಟು ನೀವು ಸಕ್ಕರೆ ತೊಗೋಬೇಕು. ಅದಕ್ಕೆ ಹಾಕೋಕ್ಕೆ ಇವಾಗ ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಇವೆಲ್ಲ ನಾನು ತಣ್ಣಗೆ ಮಾಡ್ಕೊಂಬರ್ತೀನಿ. ರವೆ ಹುರ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ನೀವು ಉಪ್ಪಿಟ್ಟು ಥರ ಹುರಿಯೋಕ್ಕೆ ಹೋಗಬಾರ್ದು. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಗಮ್ ಅನ್ನಂಗೆ ಬ್ರೌನ್ ಕಲರ್ ಬರೋಂಗೆ ನೀವು ಹುರ್ಕೋಬೋದು. ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಹುರಿದ್ಬಿಟ್ಟು ನೀವು ಕೇಸರಿ ಬಾತು ಮಾಡ್ಕೋಬೋದು. ಸಿಂಪಲಾಗಿ ಮನೇಲಿ ರವೆ ಇದ್ದರೆ ಸಾಕು, ಒಂದು ಕೇಸರಿ ಬಾತು ರೆಡಿ ಆಗುತ್ತೆ. ನೆಂಟರು ಮಕ್ಕಳೆಲ್ಲ ಸ್ವೀಟ್ ಕೇಳುವಾಗ ಈ ಥರ ಕೇಸರಿ ಬಾತು ನೀವು ಮಾಡಿ ಕೊಡ್ಬೋದು. ಯಾಕಂದರೆ ಒಬ್ಬೊಬ್ಬರು ರವೆ ಎಷ್ಟು ಹಾಕಿರ್ತೀರ ಅಷ್ಟೇ ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ. ಸಕ್ಕರೆ ಮಾತ್ರ 1 ಬಟ್ಲು ರವೆ ಇದ್ದರೆ ನೀವು 2 ಬಟ್ಲಷ್ಟು ಸಕ್ಕರೆ ಹಾಕೊಂಡ್ರೂ ಪರವಾಗಿಲ್ಲ. ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ನೀಟಾಗಿ ಹುರ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿ ನಾವು ರವೆ ಹುರ್ಕೋಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟಿರುತ್ತೋ ನೋಡ್ಕೊಂಡ್ಬಿಟ್ಟು ನೀವು ತುಪ್ಪ ಹಾಕೋಬೇಕು. ಮೇಲೆ ಮಾತ್ರ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಕೇಸರಿ ಬಾತ್ ಮಾತ್ರ. ಈ ಥರ ಕೇಸರಿ ಬಾತು ಮಾಡಿ ನೋಡಿ. ನೀವು ಬೇಕಾದ್ರೆ ಬಾಳೆಹಣ್ಣು ಹಾಕ್ಕೋಬೋದು, ಪೈನಾಪಲ್ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ, ಗೋಡಂಬಿ ಬಾದಾಮಿ ಹಾಕಿಬಿಟ್ಟು ನಾನು ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ. ನೋಡಿ, ಬ್ರೌನ್ ಕಲರ್ ಬಂದಿದೆ ಇದು. ಇವಾಗ ನಾನು ಒಂದು ತಟ್ಟೆಗೆ ತೆಗೆದುಬಿಟ್ಟು ಇದೇ ಬಾಣಲೆಯಲ್ಲೇ ನಾನು ಕೇಸರಿ ಬಾತ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಇದೇ ಬಾಣಲೆಯಲ್ಲೇ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾನು ಬಾದಾಮಿ, ಗೋಡಂಬಿ ಇದರಲ್ಲೇ ನಾನು ಹುರ್ಕೊತೀನಿ. ನೋಡಿ, ಚೆನ್ನಾಗಿದೆ ಬಾಣಲೆಯಲ್ಲೇ ನಾವು ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಎಣ್ಣೆ ಫ್ರೈ ಆದ ತಕ್ಷಣ ನಾವು ನೀರು ಹಾಕೊಳ್ಳೋಣ. ನೋಡಿ, ಇದೇ ಬಟ್ಲಲ್ಲೇ ನಾನು ಮುಕ್ಕಾಲು ಬಟ್ಲು ನಾನು ರವೆ ತೊಗೊಂಡಿದ್ದೆ. ಈ ಬಟ್ಲಲ್ಲೇ ನಾನು 3 ಬಟ್ಲು ನೀರು ಹಾಕ್ತಾಯಿದ್ದೆ. ನಾವೆಷ್ಟು ರವೆ ತೊಗೊಂಡಿರ್ತೀವ ಅದ್ರ 3 ಪಟ್ಟು ನೀವು ನೀರು ಹಾಕ್ಬೋದು. ಅಂದ್ರೆ ಮಾತ್ರ ಕೇಸರಿ ಬಾತ್ ಮಾತ್ರ ಸೂಪರಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದು ನೀರು ಕುದಿ ಬರಲಿ. ಕುದೀತೈತಿ. ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಇವಾಗ ನೋಡಿ, ನಾವು ಕೇಸರಿ ಕಲರು ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಹಾಕ್ಕೊಳ್ಳಿ. ನಾನು ಇದನ್ನು ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದ ನಂತರ ನಾನು ರವೆ ಹಾಕಿಬಿಟ್ಟು ನಿಮಗೂ ಕೇಸರಿ ಬಾತ್ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಚೆನ್ನಾಗಿದೆ, ಸಕ್ಕರೆ ಕರಗಲಿ. ನೋಡಿ, ಇವಾಗ ನೀರು ಕುದೀತೈತಿ. ನಾನು ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದರೆ ಸಾಕು. ಕೇಸರಿ ಬಾತ್ ಮಾತ್ರ ಸೂಪರಾಗುತ್ತೆ. 1 ಚಿಟಿಕೆ ಅಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಕೇಸರಿ ಬಾತ್ ಮಾಡಿ ನೋಡಿ ಹೇಗಾಗುತ್ತಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ಒಂದು ಸರಳವಾಗಿದ್ದು ಕೇಸರಿ ಬಾತ್ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ. ಇವಾಗ 1 ನಿಮಿಷ ಇದನ್ನು ತಿರುಗಿಬಿಟ್ಟು ಮುಚ್ಚೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಇದನ್ನು ನಾವು ಮುಚ್ಚಿಬಿಟ್ಟು ಆಮೇಲೆ ನಿಮಗೆ ನಾನು ತೆಗೆದು ತೋರಿಸ್ತೀನಿ. ತೆಗೆದು ತೋರಿಸ್ಬೇಕು. ನೋಡಿ, ಇವಾಗ ನೋಡೋಣ
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರಾಗಿ ಆಗಿದೆ ಮಾತ್ರ ಕೇಸರಿ ಬಾತು. ಈ ಥರ ಮನೇಲಿ ನೀವು ಕೇಸರಿ ಬಾತ್ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತೆಳ್ಳಗಾಗೈತೆ ಅನ್ಕೊಳಕ್ಕೆ ಹೋಗಬೇಡಿ, 1-2 ನಿಮಿಷ ಬಿಟ್ಟರೆ ಸಾಕು, ಸೂಪರಾಗಿರುತ್ತೆ ಇದು ಕೇಸರಿ ಬಾತು. ಇವಾಗ ಇದು ರೆಡಿಯಾಗಿದೆ. ಈ ಥರ ಮನೆಯಲ್ಲೇ ಸಿಂಪಲಾಗಿ ಮಾಡಿರೋ ಕೇಸರಿ ಬಾತ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.